ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪ್ರಧಾನಿ ಮೋದಿ ಅವರ ಮಹತ್ವಾಕಾಂಕ್ಷೆಯ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆ ಮಂಡನೆಗೆ ತಯಾರಿ ಶುರು ಮಾಡಿದ್ದಾರೆ. ಈ ವಿಚಾರದಲ್ಲಿ ಅಂಗಪಕ್ಷಗಳ ಬೆಂಬಲ ಗಳಿಸಲು ಬಿಜೆಪಿ ತನ್ನ ಪ್ರಯತ್ನ ತೀವ್ರಗೊಳಿಸಿದೆ. ಸದನದಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತ ಇಲ್ಲದಿರುವುದು ಸಮಸ್ಯೆಯನ್ನ ಕೊಂಚ ಮಟ್ಟಿಗೆ ಬಿಗಡಾಯಿಸಿದೆ. ಹೀಗಾಗಿ ಬಿಜೆಪಿ ಪ್ರತಿಪಕ್ಷಗಳನ್ನ ಎದುರಿಸುವ ನಿಟ್ಟಿನಲ್ಲಿ ಎನ್ಡಿಎ ಅಂಗಪಕ್ಷಗಳ ವಿಶ್ವಾಸ ಗಳಿಸಲು ಮುಂದಾಗಿದೆ. ಇತ್ತೀಚೆಗಷ್ಟೇ ಎನ್ಡಿಎ ಸಭೆ ನಡೆದಿದೆ. ಉದ್ದೇಶಿತ ವಿಧೇಯಕದ ಸುಗಮ ಮಂಡನೆಗೆ ಇರುವ ಕಾನೂನು ಅಡೆತಡೆ ನಿವಾರಿಸುವುದು ಹಾಗೂ ಸಂಸತ್ತಿನಲ್ಲಿ ಬೆಂಬಲ ಕ್ರೋಢೀಕರಿಸುವುದು ಬಿಜೆಪಿ ಅಜೆಂಡಾದಲ್ಲಿದೆ. ಅಂದಹಾಗೆ ಈಗಾಗಲೇ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಗೆ ಕೇಂದ್ರ ಸಂಪುಟ ಒಪ್ಪಿಗೆ ನೀಡಿದೆ. ಈ ಯೋಜನೆ ಅಡಿ ಚುನಾವಣಾ ಸಂಬಂಧಿತ ವೆಚ್ಚಗಳನ್ನು ಕಡಿಮೆ ಮಾಡೋದು, ಆಡಳಿತದ ದಕ್ಷತೆಯನ್ನ ಕಾಯ್ದುಕೊಳ್ಳೋದು ಜೊತೆಗೆ ಮತ್ತಷ್ಟು ಸುವ್ಯವಸ್ಥಿತವಾಗಿ ಚುನಾವಣೆ ನಡೆಸುವ ಗುರಿಗಳಿವೆ. ಇವುಗಳ ಕುರಿತು ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸುವಂತೆ ಪ್ರಧಾನಿ ತಮ್ಮ ಸಂಪುಟದ ಸಚಿವರಿಗೆ ನಿರ್ದೇಶನ ನೀಡಿದ್ದಾರೆ. ಸಾರ್ವಜನಿಕ ವೇದಿಕೆಗಳ ಮೂಲಕ ಅಭಿಪ್ರಾಯ ಕ್ರೋಢೀಕರಣವಾದರೆ ಎದುರಾಗಬಹುದಾದ ಸಂಭಾವ್ಯ ಪ್ರತಿಪಕ್ಷಗಳ ವಿರೋಧ ಹಾಗೂ ಕಾನೂನು ಸವಾಲುಗಳನ್ನು ಎದುರಿಸಬಹುದು ಅನ್ನುವ ಚಿಂತನೆ ಸರ್ಕಾರದಲ್ಲಿದೆ. ಸಂಸತ್ ಅಧಿವೇಶನದ 3ನೇ ದಿನವಾದ ಸೋಮವಾರ ಲೋಕಸಭೆ ಪ್ರತಿಪಕ್ಷಗಳ ಗದ್ದಲಕ್ಕೆ ಸಾಕ್ಷಿಯಾಯಿತು. ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಮಾಜವಾದಿ ಪಕ್ಷದ ಸದಸ್ಯರು ಹಾಗೂ ಕಾಂಗ್ರೆಸ್ ಸದಸ್ಯರು ಕುಂಭಮೇಳದ ಘಟನೆ ಪ್ರಸ್ತಾಪಿಸಿ ಪ್ರತಿಭಟನೆಗಿಳಿದ್ರು. ಸಭಾಧ್ಯಕ್ಷ ಓಂ ಬಿರ್ಲಾ ಹಲವು ಬಾರಿ ಮನವಿ ಮಾಡಿದ್ರು. ಯಾವುದೇ ಪ್ರಯೋಜನವಾಗಲಿಲ್ಲ. ಒಂದು ಹಂತದಲ್ಲಿ ತಾಳ್ಮೆ ಕಳೆದುಕೊಂಡ ಸ್ಪೀಕರ್ ವಿಪಕ್ಷಗಳ ಸದಸ್ಯರನ್ನ ಉದ್ದೇಶಿಸಿ ದೇಶದ ಜನರು ನಿಮ್ಮನ್ನ ಘೋಷಣೆಗಳನ್ನ ಕೂಗಲು ಮತ್ತು ಪ್ರಶ್ನೋತ್ತರ ಅವಧಿಯನ್ನ ಮುಂದೂಡಲು ಕಳಿಸಿದ್ದಾರಾ? ಹಾಗೆ ಮಾಡಿ ಎಂದು ಖಾರವಾಗಿ ಹೇಳಿದ್ರು. ಇದರಿಂದ ರೊಚ್ಚಿಗೆದ್ದ ಕೆಲ ಸದಸ್ಯರು ಸ್ಪೀಕರ್ ಪೀಠದ ಮುಂದೆ ಕೆಲ ಸಮಯ ಪ್ರತಿಭಟನೆ ನಡೆಸಿದ್ರು. ಈ ಗದ್ದಲದ ನಡುವೆ ಪ್ರಶ್ನೋತ್ತರ ಕಲಾಪ ನಡೆಯಿತು. ಇನ್ನು ಪ್ರತಿಪಕ್ಷಗಳ ಗದ್ದಲಕ್ಕೆ ಸರ್ಕಾರ ತೀಕ್ಷ್ಣವಾಗಿಯೇ ಪ್ರತಿಕ್ರಿಯೆ ನೀಡಿದೆ. ಈ ಕುರಿತು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ವಿಪಕ್ಷಗಳ ವರ್ತನೆಗೆ ಕಿಡಿಕಾರಿದ್ರು. ಅಧಿವೇಶನ ಸುಗಮವಾಗಿ ನಡೆಯುತ್ತದೆ ಎಂದು ಭಾವಿಸಿದ್ದೆವು, ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುತ್ತಿದ್ದೀರಿ. ದಯಮಾಡಿ ಪ್ರಶ್ನೋತ್ತರ ವೇಳೆಗೆ ಅಡ್ಡಿಪಡಿಸಬೇಡಿ ಅಂತ ವಿಪಕ್ಷಗಳಿಗೆ ಮನವಿ ಮಾಡಿದ್ರು. ಇನ್ನು ಪ್ರತಿಭಟನೆ ವಿಚಾರವಾಗಿ ಇಂಡಿಯಾ ಒಕ್ಕೂಟದಲ್ಲಿ ಭಿನ್ನ ನಿಲುವುಗಳು ಕಂಡುಬಂತು. ಟಿಎಂಸಿ ಸಂಸದರು ಪ್ರಶ್ನೋತ್ತರ ಕಲಾಪದಲ್ಲಿ ಭಾಗಿಯಾಗಿ ಗಮನ ಸೆಳೆದರು. ಬಳಿಕ ಮಧ್ಯಾಹ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಷ್ಟ್ರಪತಿಗಳ ಭಾಷಣದ ವೇಳೆ ಮಾತನಾಡಿದ್ರು. ಸರ್ಕಾರವನ್ನ ಇಂಚಿಂಚು ಟೀಕಿಸುತ್ತಲೇ ಪಿಎಂ ಮೋದಿ ಅವರನ್ನ ಗುರಿಯಾಗಿಸಿಕೊಂಡ್ರು. ಇತ್ತ ರಾಜ್ಯಸಭೆಯಲ್ಲೂ ಮಹಾಕುಂಭಮೇಳದ ಕಾಲ್ತುಳಿತ ಘಟನೆ ಪ್ರತಿಧ್ವನಿಸಿತು. ಸಮಾಜವಾದಿ ನಾಯಕಿ ಜಯ ಬಚ್ಚನ್ ಮಹಾಕುಂಭದಲ್ಲಿ ಕಾಲ್ತುಳಿತದಲ್ಲಿ ಸತ್ತವರ ಮೃತದೇಹವನ್ನ ನದಿಗೆ ಎಸೆಯಲಾಗಿದೆ ಅಂತ ಆರೋಪಿಸಿದ್ರು. ಇದು ಕೆಲ ಕಾಲ ಕೋಲಾಹಲಕ್ಕೆ ಕಾರಣವಾಯಿತು. ದೆಹಲಿ ವಿಧಾನಸಭಾ ಚುನಾವಣೆಯ ಬಹಿರಂಗ ಪ್ರಚಾರ ಅಂತ್ಯಗೊಂಡಿದೆ. ಸೋಮವಾರ ಸಂಜೆ 5 ಗಂಟೆ ಆಗುತ್ತಿದ್ದಂತೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಬುಧವಾರ ಮತದಾನ ನಡೆಯಲಿದ್ದು ಎಲ್ಲ 70 ಸ್ಥಾನಗಳಿಗೆ ಏಕಕಾಲದಲ್ಲಿ ವೋಟಿಂಗ್ ನಡೆಯಲಿದೆ. ಫೆಬ್ರವರಿ 8ರಂದು ಮತ ಎಣಿಕೆ ನಡೆಯಲಿದೆ. ಇನ್ನು ಕೊನೆಯ ದಿನವಾಗಿದ್ದ ಸೋಮವಾರ 3 ಪಕ್ಷಗಳು ಬಿರುಸಿನ ಪ್ರಚಾರ ನಡೆಸಿದವು. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ದೆಹಲಿಯ ಜಂಗ್ಪುರದಲ್ಲಿ ಮನೆ ಕ್ಯಾಂಪೇನ್ ನಡೆಸಿದ್ರು. ಬೀದಿ ಬದಿ ವ್ಯಾಪಾರಿಗಳ ನಡುವೆ ಮಾತುಕತೆ ನಡೆಸಿ ಪಕ್ಷದ ಪ್ರಣಾಳಿಕೆಯ ಪ್ರತಿ ವಿತರಿಸಿದ್ರು. ಇತ್ತ ಎಎಪಿ ಮುಖ್ಯಸ್ಥ ಕೇಜ್ರಿವಾಲ್ ಹಾಗೂ ಬಿಜೆಪಿ ನಾಯಕರು ಸಹ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದು ಕಂಡುಬಂತು. ಇನ್ನು ಉಚಿತ ಯೋಜನೆಗಳನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿದ್ದ ಅರ್ಜಿಯ ತುರ್ತು ವಿಚಾರಣೆಗೆ ನ್ಯಾಯಾಲಯ ನಿರಾಕರಿಸಿದೆ. ಅನುಕ್ರಮಣಿಕೆಯಂತೆ ಅರ್ಜಿ ವಿಚಾರಣೆಗೆ ಬರಲಿದೆ ಅಂತ ಕೋರ್ಟ್ ಖಡಕ್ ಆಗಿಯೇ ತಿಳಿಸಿದೆ. ಮಹಾಕುಂಭದ 3ನೇ ಹಾಗೂ ಅಂತಿಮ ಅಮೃತ ಸ್ನಾನ ಸಂಪನ್ನಗೊಂಡಿದೆ. ವಸಂತ ಪಂಚಮಿ ದಿನವಾದ ಸೋಮವಾರ ಅಂದಾಜು 2 ಕೋಟಿಗೂ ಅಧಿಕ ಜನ ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಜನವರಿ 13ರಿಂದ ಇಲ್ಲಿವರೆಗೆ ಸರಿಸುಮಾರು 34.97 ಕೋಟಿಗೂ ಹೆಚ್ಚು ಜನರು ಸ್ನಾನ ಮಾಡಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಸೋಮವಾರ ಬೆಳಗ್ಗೆ ಅಮೃತ ಸ್ನಾನದ ಹುರುಪು ಕಂಡುಬಂತು. ಕೈಯಲ್ಲಿ ಖಡ್ಗ, ಗದೆ, ಡೋಲು ಮತ್ತು ಶಂಖ ಹಿಡಿದು ಬಂದ ಸಾಧು ಸಂತರು ಸ್ವಾಮೀಜಿಗಳು ಭಕ್ತಿಯಿಂದ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದರು. ಮೊದಲಿಗೆ ಪಂಚಾಯಿತಿ ನಿರಂಜನಿ ಅಖಾಡದ
ಸಂತರು ಶಾಹಿ ಸ್ನಾನ ನೆರವೇರಿಸಿದ್ರು. ಬಳಿಕ ಬಾಕಿ 12 ಅಖಾಡಗಳ ಸಾಧು ಸಂತರು ಪುಣ್ಯ ಸ್ನಾನ ನೆರವೇರಿಸಿದ್ರು. ಇನ್ನು ನಾಗ ಸಾಧುಗಳು ಹಾದು ಹೋದ ದಾರಿಯುದ್ದಕ್ಕೂ ಜನತೆ ಅವರ ಪಾದದ ಧೂಳನ್ನ ಹಣೆಗೊತ್ತಿಕೊಂಡು ಆಸ್ತಿಕತೆ ಮೆರೆದ್ರು. ನಂತರ ಸ್ನಾನದ ವೇಳೆ ತ್ರಿವೇಣಿ ಸಂಗಮದಲ್ಲಿ ಹೆಲಿಕಾಪ್ಟರ್ ಮೂಲಕ 20 ಕ್ವಿಂಟಾಲ್ ಪುಷ್ಪ ವೃಷ್ಟಿ ಮಾಡಲಾಯಿತು. ಇನ್ನು ಕೊನೆಯ ಅಮೃತ ಸ್ನಾನಕ್ಕೆ 20ಕ್ಕೂ ಹೆಚ್ಚು ದೇಶಗಳ ಜನರು ಕೂಡ ಸಂಗಮದಲ್ಲಿ ಸಾಕ್ಷಿಯಾಗಿದ್ದಾರೆ. ಮೈಸೂರಿನ ಸುತ್ತೂರು ಶ್ರೀಗಳು ಸೇರಿದಂತೆ ಕರ್ನಾಟಕ ಅನೇಕ ಶ್ರೀಗಳು ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇನ್ನು ಸಂಗಮಕ್ಕೆ ತೆರಳುವ ಎಲ್ಲಾ ರಸ್ತೆಗಳಲ್ಲಿ 10 ಕಿಲೋಮೀಟರ್ ವರೆಗೆ ಭಕ್ತರ ದಂಡು ಕಂಡುಬಂತು. ಪ್ರಯಾಗ್ರಾಜ್ ಜಂಕ್ಷನ್ ನಿಂದ 8 ಕಿಲೋಮೀಟರ್ ರಿಂದ 10 ಕಿಲೋಮೀಟರ್ನಷ್ಟು ದೂರವನ್ನ ಜನರು ನಡೆದುಕೊಂಡೇ ಸಾಗಿ ಬಂದರು. ಇತ್ತ ಜನ ಸಂದಣಿಯನ್ನ ಗಮನದಲ್ಲಿಟ್ಟುಕೊಂಡು ಲೇಟೆ ಹನುಮಾನ್ ದೇವಾಲಯವನ್ನ ಮುಚ್ಚಲಾಗಿತ್ತು. ಜಾತ್ರೆ ಪ್ರದೇಶದ ಎಲ್ಲಾ ರಸ್ತೆಗಳನ್ನ ಏಕಮುಖ ಸಂಚಾರಕ್ಕೆ ಸೀಮಿತಗೊಳಿಸಲಾಗಿದೆ. ಸಿಎಂ ಯೋಗಿ ಆದಿತ್ಯನಾಥ್ ಖುದ್ದು ಸಿಸಿಟಿವಿ ವೀಕ್ಷಿಸಿ ಮೇಲುಸ್ತುವಾರಿ ನಡೆಸಿದ್ರು. ಇತ್ತ ಮಹಾಕುಂಭ ಕಾಲ್ತೊಳಿತಕ್ಕೆ ಸಂಬಂಧಿಸಿದಂತೆ ಅರ್ಜಿಯ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಅಲಹಾಬಾದ್ ಹೈಕೋರ್ಟ್ಗೆ ದಾವೆ ದಾಖಲಿಸಲು ಸೂಚನೆ ನೀಡಿದೆ. ಸಾಗರದಾಳದ ಅಧ್ಯಯನವನ್ನ ತೀವ್ರಗೊಳಿಸಲು ಭಾರತ ಮುಂದಾಗಿದೆ. ಇದಕ್ಕಾಗಿ ಈ ಸಾಲಿನ ಬಜೆಟ್ನಲ್ಲಿ 600 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ಪ್ರಕಟಿಸಲಾಗಿದೆ. ಸಮುದ್ರದ ಆಳವಾದ ಭಾಗಗಳನ್ನ ಅನ್ವೇಷಿಸುವುದು ಮತ್ತು ಸಂಪನ್ಮೂಲಗಳನ್ನ ಅಧ್ಯಯನ ಮಾಡುವುದು ಈ ಮಿಷನ್ನ ಉದ್ದೇಶವಾಗಿದೆ. ಈ ಮಿಷನ್ ಅಡಿಯಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಮಾನವ ಸಹಿತ ಜಲಾಂತರ್ಗಾಮಿ ನೌಕೆಗಳನ್ನ ಬಳಸಿ ವಿಜ್ಞಾನಿಗಳನ್ನ ಸಮುದ್ರದ ಆಳಕ್ಕೆ ಕಳುಹಿಸಿ ಕೊಡುವ ಯೋಜನೆ ಇದೆ. ಆ ಮೂಲಕ ಆಳವಾದ ಸಮುದ್ರದ ಜೈವಿಕ ಮೂಲಗಳು ಮತ್ತು ಖನಿಜಗಳ ಬಗ್ಗೆ ಮಾಹಿತಿ ಸಂಗ್ರಹಿಸುವ ಉದ್ದೇಶ ಹೊಂದಲಾಗಿದೆ. ಇದು ಭವಿಷ್ಯದಲ್ಲಿ ಪರಿಸರ ಮತ್ತು ಸಂಪನ್ಮೂಲ ನಿರ್ವಹಣೆಗೆ ಮಹತ್ವದ್ದಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಭೂವಿಜ್ಞಾನ ಸಚಿವಾಲಯಕ್ಕೆ 3649 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ. ಅದರಲ್ಲಿ 600 ಕೋಟಿ ಅನುದಾನ ಈ ಸಾಗರದ ಅಧ್ಯಯನಕ್ಕೆ ಮೀಸಲಾಗಿದೆ. ಸಾಗರ ಸಂಬಂಧಿತ ಯೋಜನೆಗಳನ್ನು ವೇಗಗೊಳಿಸುವುದು ಈ ಹೆಚ್ಚಳದ ಮುಖ್ಯ ಉದ್ದೇಶವಾಗಿದೆ. ಸುಮಾರು 6000 ಮೀಟರ್ ಆಳ ಸಮುದ್ರಕ್ಕೆ ಇಳಿಯಲಿರುವ ಮಾನವ ಸಹಿತ ಜಲಾಂತರ್ಗಾಮಿ ನೌಕೆ ಸಮುದ್ರದಲ್ಲಿನ ಜೈವಿಕ ಮೂಲಗಳು, ಖನಿಜಗಳು ಮತ್ತು ಪರ್ಯಾಯ ಶಕ್ತಿ ಮೂಲಗಳನ್ನ ಹುಡುಕಲಿದೆ. ಆಳವಾದ ಸಮುದ್ರ ಗಣಿಗಾರಿಕೆ ಸಾಧ್ಯತೆ ಮೂಲಕ ಭವಿಷ್ಯದಲ್ಲಿ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯನ್ನ ಇದು ಖಚಿತಪಡಿಸಲಿದೆ. ಇನ್ನು ಮಿಷನ್ ಮೌಸಮ್ ಯೋಜನೆಗೆ 1329 ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ. ಹವಾಮಾನ ಕ್ಷೇತ್ರದಲ್ಲಿ ಎಐ ಬಳಕೆಗೆ ಒತ್ತು ನೀಡಲು ಯೋಜಿಸಲಾಗಿದೆ. ಸಮಾಜದಲ್ಲಿ ನೈತಿಕತೆ ಅನ್ನೋದು ದಿನೇ ದಿನೇ ಪಾತಾಳಕ್ಕೆ ಇಳಿಯುತ್ತಿದೆ. ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಇಲ್ಲೊಬ್ಬ ಮಹಿಳೆ ದುಡ್ಡಿಗಾಗಿ ಹೇಯ ಕೆಲಸ ಮಾಡಿದ್ದಾಳೆ. ಹಣಕ್ಕಾಗಿ ಗಂಡನ ಕಿಡ್ನಿಯನ್ನ 10 ಲಕ್ಷಕ್ಕೆ ಮಾರಿ ಪ್ರಿಯಕರನೊಂದಿಗೆ ಪರಾರಿಯಾಗಿದ್ದಾಳೆ. ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಜಾನ್ ಕ್ರಿಲ್ ಎಂಬ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಂದಹಾಗೆ ಸಂತ್ರಸ್ತ ಪತಿ ಜಾನ್ ಕ್ರಿಲ್ ನಲ್ಲಿ ಪೇಂಟಿಂಗ್ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದೆ. ಈತನಿಗೆ ಆತನ ಪತ್ನಿ ಕಿಡ್ನಿ ಮಾರಾಟ ಮಾಡುವಂತೆ ನಿರಂತರ ಒತ್ತಡ ಹೇರಿದ್ದಾಳೆ. ಮಗಳ ವಿದ್ಯಾಭ್ಯಾಸಕ್ಕೆ ಆದಾಯ ಸಾಕಾಗುತ್ತಿಲ್ಲ ಎನ್ನುವ ಕಾರಣ ಹೇಳಿ ಕಿಡ್ನಿ ಮಾರುವಂತೆ ಒತ್ತಾಯಿಸಿದ್ದಾಳೆ. ಕೊನೆಗೆ ಒಂದು ದಿನ ಮಗಳ ಭವಿಷ್ಯದ ಬಗ್ಗೆ ಯೋಚಿಸಿ ಆತ ಕಿಡ್ನಿ ಮಾರಲು ಪತ್ನಿಯ ಜೊತೆ ಒಪ್ಪಿಕೊಂಡಿದ್ದಾನೆ. ಅಂತಿಮವಾಗಿ ಹಣ ಸಿಕ್ಕ ಕೂಡಲೇ ಈ ಐನಾತಿ ಪತ್ನಿ ಗಂಡನ ಮನೆಯಿಂದ ಕಾಲ್ಕಿತ್ತಿದ್ದಾಳೆ. ಸದ್ಯ ಕಿಡ್ನಿ ಕಳೆದುಕೊಂಡಿರುವ ಪತಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ. ಸಹನೆಯ ಕಟ್ಟೆಯೊಡೆದರೆ ಮನುಷ್ಯ ಮೃಗವಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಅಂಥದ್ದೇ ಒಂದು ವಿಲಕ್ಷಣ ಘಟನೆ ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದಿದೆ. ಮಹಿಳೆಯೊಬ್ಬರ ಖಾಸಗಿ ಫೋಟೋ ಹಾಗೂ ದೃಶ್ಯ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದ ವ್ಯಕ್ತಿಯೊಬ್ಬ ಲೈಂಗಿಕ ಕ್ರಿಯೆ ಮಾಡುವಾಗಲೇ ಶಿವನ ಪಾದ ಸೇರಿದ್ದಾನೆ. ಅಂದಹಾಗೆ ಈ ವಿಚಾರವಾಗಿ ನೊಂದಿದ್ದ ಮಹಿಳೆ ಬ್ಲಾಕ್ ಮೇಲ್ ಮಾಡುತ್ತಿದ್ದ ವ್ಯಕ್ತಿಯನ್ನ ಲೈಂಗಿಕ ಕ್ರಿಯೆ ಮಾಡುವ ನೆಪದಲ್ಲಿ ಮನೆಗೆ ಕರೆಸಿ ಕತ್ತು ಸೀಳಿ ಹತ್ಯೆ ಮಾಡಿದ್ದಾಳೆ. ಬರೇಲಿ ಜಿಲ್ಲೆಯ ಬೋಜಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಗರ್ ಸನ್ಸಾಪುರ ಗ್ರಾಮದ ಸಾನಾಜ್ ಎಂಬ ಮಹಿಳೆ ಈ ಕೃತ್ಯ ಎಸಗಿದ್ದಾಳೆ. ಮೃತ ಯುವಕನನ್ನ 32 ವರ್ಷದ ಇಕ್ಬಾಲ್ ಅಂತ ಗುರುತಿಸಲಾಗಿದೆ. ಸದ್ಯ ಆರೋಪಿತ ಮಹಿಳೆ ಶಾನಾಸ್ ಪೊಲೀಸರಿಗೆ ಶರಣಾಗಿದ್ದಾಳೆ. ಸುಂಕದ ವಿಚಾರದಲ್ಲಿ ಅಮೆರಿಕ ಚೀನಾ ನಡುವೆ ಸಂಬಂಧಗಳು ಹದಗೆಡುತ್ತಿರುವ ಮಧ್ಯೆಯೇ ಇದೀಗ ಪನಾಮಾ ಕಾಲುವೆ ವಿಚಾರ ಕೂಡ ಕಲಹ ತಂದಿಟ್ಟಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪನಾಮಾ ಕಾಲುವೆಯನ್ನ ಮರುವಶಕ್ಕೆ ತೆಗೆದುಕೊಳ್ಳುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ಇದರ ಭಾಗವಾಗಿ ಪನಾಮಾ ದೇಶ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂದರೆ BRI ಜಾಗತಿಕ ಮಹಾಯೋಜನೆಯಿಂದ ಹೊರಬರಲು ನಿರ್ಧರಿಸಿದೆ. ಅಂದಹಾಗೆ ಪನಾಮಾ ಲ್ಯಾಟಿನ್ ಅಮೆರಿಕಾದ ದಕ್ಷಿಣದ ತುದಿಯಲ್ಲಿದೆ. ಇಲ್ಲಿ ಸುಮಾರು 82 ಕಿಲೋಮೀಟರ್ ಉದ್ದದ ಕೃತಕ ಕಾಲುವೆ ಇದ್ದು ಇದು ಕೆರೆಬಿಯನ್ ಸಮುದ್ರ ಮತ್ತು
ಪೆಸಿಫಿಕ್ ಮಹಾಸಾಗರಕ್ಕೆ ಕೊಂಡಿಯಾಗಿದೆ. 20ನೇ ಶತಮಾನದ ಆರಂಭದಲ್ಲಿ ಅಮೆರಿಕವೇ ಈ ಕಾಲುವೆ ನಿರ್ಮಿಸಿತ್ತು. ಹಡಗುಗಳ ಸಾಗಾಟಕ್ಕೆಂದು ನಿರ್ಮಿಸಿರುವ ಕಾಲುವೆಯ ನಿಯಂತ್ರಣ 70ರ ದಶಕದವರೆಗೂ ಅಮೆರಿಕದ ಬಳಿ ಇತ್ತು. ಆದರೆ ಪನಾಮ ದೇಶವು 2017ರಲ್ಲಿ ಚೀನಾದ BRI ಯೋಜನೆಗೆ ಕೈಜೋಡಿಸಿದೆ. ಇದರಿಂದಾಗಿ ಈ ಆಯಕಟ್ಟಿನ ಪನಾಮ ಕಾಲುವೆಯ ನಿಯಂತ್ರಣವನ್ನ ಚೀನಾ ಮಾಡ್ತಾ ಇದೆ. ಇದು ಅಮೆರಿಕದ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಹೀಗಾಗಿ ಪನಾಮ ಕಾಲುವೆಯನ್ನ ಮತ್ತೆ ಮರಳಿ ವಾಪಸ್ ಪಡೆಯಲು ಮುಂದಾಗಿದೆ. ಆದರೆ ಅಮೆರಿಕದ ಈ ಏಕಾಏಕಿ ನಿರ್ಧಾರ ಚೀನಾಗೆ ಅಸಮಾಧಾನ ಮೂಡಿಸಿದೆ. ಭಾರತವನ್ನ ವಿರೋಧಿಸುತ್ತಾ ಬಾಂಗ್ಲಾದೇಶ ಕೂಡ ಇದೀಗ ಪಾಕಿಸ್ತಾನದ ದಾರಿ ಹಿಡಿದಿದೆ. ಬಡತನದ ಬೇಗೆಯಲ್ಲಿ ಬಸವಳಿಯುತ್ತಿರುವ ಬಾಂಗ್ಲಾದಲ್ಲಿ ಕ್ರಿಕೆಟ್ ಕ್ಲಬ್ ಕೂಡ ಅವನತಿ ಹಾದಿ ಹಿಡಿದಿದೆ. ಪರಿಸ್ಥಿತಿ ಎಲ್ಲಿವರೆಗೆ ಬಂದು ನಿಂತಿದೆ ಅಂದರೆ ಆಟಗಾರರ ಸಂಚಾರಕ್ಕಿರುವ ಬಸ್ನ ಚಾಲಕನಿಗೆ ಸಂಬಳ ಕೊಡದಿರುವಷ್ಟು ಪರಿಸ್ಥಿತಿ ಹದಗೆಟ್ಟಿದೆ. ಈಗಾಗಲೇ BPL 2025ರ ಸೀಸನ್ನಲ್ಲಿ ದರ್ಬಾರ್ ರಾಜ್ಶಾಹಿ ತಂಡದ ಆಟಗಾರರು ಸಂಬಳ ಪಡೆಯದಿರುವುದು ಸುದ್ದಿಯಾಗಿತ್ತು. ಇದೀಗ ಬಸ್ ಚಾಲಕನಿಗೂ ವೇತನ ಕಂಟಕ ಬಂದಿದೆ. ವಿಚಿತ್ರ ಅಂದ್ರೆ ಈ ಬಸ್ ಚಾಲಕ ಆಟಗಾರರ ಕಿಟ್ಗಳನ್ನ ಬಸ್ನಲ್ಲಿಯೇ ಲಾಕ್ ಮಾಡಿದ್ದಾನೆ. ಸಂಬಳ ಸಿಗುವವರೆಗೂ ಯಾರ ಸೊತ್ತನ್ನ ವಾಪಸ್ ಕೊಡೋದಿಲ್ಲ ಅಂತ ಬಸ್ ಚಾಲಕ ಸ್ಪಷ್ಟಪಡಿಸಿದ್ದಾನೆ. ಹೀಗಾಗಿ ಆಟಗಾರರು ತಮ್ಮ ಲಗೇಜ್ ಪಡೆಯಲು ಪರದಾಡುವಂತಾಗಿದೆ. ಇದೊಂದು ರೀತಿ ಬಾಂಗ್ಲಾ ಕ್ರಿಕೆಟ್ ಮಂಡಳಿಗೆ ಅಂತಾರಾಷ್ಟ್ರೀಯವಾಗಿ ಮುಜುಗುರ ತಂದಿದೆ. ತಂಡದಲ್ಲಿ ವಿದೇಶಿ ಆಟಗಾರರು ಸಹ ಇರೋದು ಸಮಸ್ಯೆಯನ್ನ ಮತ್ತಷ್ಟು ಬಿಗಡಾಯಿಸಿದೆ. ಇನ್ನು ಬಾಂಗ್ಲಾದೇಶ ಪ್ರೀಮಿಯರ್ ಲೀಗ್ ಮ್ಯಾಚ್ ಫಿಕ್ಸಿಂಗ್ ಹಾಗೂ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. 10 ಆಟಗಾರರು ಮತ್ತು 4 ವಿವಿಧ ತಂಡಗಳು ಭ್ರಷ್ಟಾಚಾರದ ಪ್ರಕರಣದಲ್ಲಿ ಸಿಕ್ಕಿ ಬೀಳುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ವಿಶ್ವದ ಹಲವೆಡೆ ಭಾರೀ ಭೂಕಂಪನಗಳು ಸಂಭವಿಸ್ತಾ ಇದೆ. ಇದೀಗ ಗ್ರೀಸ್ನ ಸುಂದರ ದ್ವೀಪ ಸ್ಯಾಂಟೋರಿನ್ ನಲ್ಲಿ ನಿರಂತರ ಕಂಪನಗಳು ಜನರ ನಿದ್ದೆಗೆಡಿಸಿವೆ. ಭೂಕಂಪನದಿಂದಾಗಿ ಸ್ಥಳೀಯ ಜನರು ಹಾಗೂ ಪ್ರವಾಸಿಗರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಶುಕ್ರವಾರದಿಂದ ಭಾನುವಾರದವರೆಗೆ ಈ ಪ್ರದೇಶದಲ್ಲಿ ಬರೋಬ್ಬರಿ 200ಕ್ಕೂ ಅಧಿಕ ಕಂಪನಗಳು ದಾಖಲಾಗಿವೆ. ನಿರಂತರ ಕಂಪನದಿಂದಾಗಿ ಶಾಲೆಗಳನ್ನ ಮುಚ್ಚಲಾಗಿದೆ. ಜೊತೆಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳುವಂತೆ ಆಡಳಿತ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ದೊಡ್ಡ ಒಳಾಂಗಣ ಕೂಟಗಳನ್ನ ತಪ್ಪಿಸುವಂತೆ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಸಾರ್ಡಿಯಾದ ಹೊರತಾಗಿ ಇತರೆ ಏಜಿಯನ್ ದ್ವೀಪಗಳಾದ ಅನಾಫಿ, ಐಯೋಸ್ ಮತ್ತು ಅಮೋಗೋರ್ಸ್ಗಳಲ್ಲಿ ಶಾಲೆಗಳನ್ನು ಮುಚ್ಚಲು ಆದೇಶ ನೀಡಲಾಗಿದೆ. ಅಥೆನ್ಸ್ ಜಿಯೋ ಡೈನಾಮಿಕ್ ಇನ್ಸ್ಟಿಟ್ಯೂಟ್ ಪ್ರಕಾರ ಭಾನುವಾರ ಸಂಭವಿಸಿದ ಪ್ರಮುಖ ಕಂಪನದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ 4.6ರಷ್ಟು ದಾಖಲಾಗಿತ್ತು. ಭೂಮಿಯ 14 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.